ಜೈಲಿಗೆ ಹೋದಂಥ ವ್ಯಕ್ತಿ. ಇವ್ರು ಬಿಡಬಾರ್ದು ಆಗಲಿ ಸಿ ಎಮ್ ಅಂತೇಳಿ. ಮುಖ್ಯವಾಗಿ ಸೋನಿಯಾ ಗಾಂಧಿ ಮತ್ತು ನಂತರ ವಾಡ್ರಾ ಅಥವಾ ನಮ್ಮ ಪ್ರಿಯಾಂಕಾ ಗಾಂಧಿ, ನಂತರದಲ್ಲಿ ರಾಹುಲ್ ಗಾಂಧಿ ಅವರು ವಾಸ್ತವವಾದಿ ಆಗ್ತಾ ಇದ್ದಾರೆ. ಇತ್ತೀಚೆಗೆ ಅವ್ರು ಅಭ್ಯಾಸ ಮಾಡಿದಂಗೆ ಯಾರ ಪ್ರಭಾವ ಎಷ್ಟದ ಏನು ಒಳ್ಳೆ ಕ್ಯಾಲ್ಕುಲೇಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆ ಒತ್ತಡ ಇರಲಿಲ್ಲ. ಅವ್ರನ್ನ ಒತ್ತಡ ತರಿಸಿ ಇವರು ಸಿ ಎಮ್ ಆದರು. ಆಗ ಇವರೊಂದು ಮಾತು ಅಂದಿದ್ರು ಮೇಲೆ ರಾಹುಲ್ ಗಾಂಧಿ ಅವ್ರು ಹೇಳಿದ್ರೆ ಬಿಡ್ತೀನಿ, ಹೈಕಮಾಂಡ್ ಹೇಳಿ ಬಿಡ್ತೀನಿ ಅಂತ. ಕೊನೆಗೆ ರಾಹುಲ್ ಗಾಂಧಿ ಅವರು ಕಠೋರವಾಗಿ ಹೇಳಿದರು, ಬಿಡು ಮನಸ್ಸಿರಲಿಲ್ಲ ಅಡ್ಡಿಕ್ಕೆ ಇವ್ರಿಗೆ, ನಮ್ಮ ಸಿದ್ದರಾಮಯ್ಯನವ್ರಿಗೆ. ನಾನೇ ಮುಂದಿನ 2.5 ವರ್ಷ ನಾಳೆ 2 ಬಜೆಟ್ ಮಾಡಿಸ್ತಂದು ಮತ್ತೂ ಹೊಂದಿದ್ರು. ಇದನ್ನು ನಾವು ತಳ್ಳಿ ಹಾಕ್ಲಿಕ್ಕೆ ಆಗೋದಿಲ್ಲ. ಆದರೆ ಬಿಟ್ಟ ಮೇಲೆ ಅವ್ರನ್ನ ಉಳಿಸ್ಕೊಂಡು ಹೋಗ್ಬೇಕಾಗಿತ್ತು. ಡಿ ಕೆ ಶಿ ಅವರು ಏನಾಗೋದಿತ್ತು ಇವ್ರಿಗೆ. ಮತ್ತೆ ನೆಮ್ಮದಿ ಮಾತನ್ನ ಹೇಳ್ತಾ ಇದ್ದೀನಿ ನಾನು ಈ ಮಾತನ್ನು. ಯಾಕಂತಂದ್ರೆ ನಿಜವಾಗಿಯೂ ಸಿದ್ದರಾಮಯ್ಯನವ್ರಿಗೆ ಸತೀಶ್ ಅವ್ರ ಮೇಲೆ ಅತ್ಯಂತ ಪ್ರೀತಿ, ಅದ್ರ 2 ಮಾತಿಲ್ಲ. ಇವತ್ತೇನಾದರೂ ಸತೀಶ್ ಅವರು ಬೆಳೆದು ನಿಂತಿದ್ದರೆ ರಾಜ್ಯ ಮಟ್ಟದಲ್ಲೇ ಅದಕ್ಕೆ ದೊಡ್ಡ ಆಶೀರ್ವಾದ ಯಾರದಪ್ಪ ಅಂದ್ರೆ ಸಿದ್ದರಾಮಯ್ಯನವರು. ಅವ್ರು ಕುಟುಂಬದಲ್ಲಿ ಅವ್ರ ಆಶೀರ್ವಾದ. ಸ್ವತಃ ರಮೇಶ್ ಜಾರಕಿಹೊಳಿ ಅವರು ಒಪ್ಕೊಳ್ತಾರೆ ಈ ಮಾತನ್ನು, ಸ್ವತಃ ನಮ್ಮ ಸತೀಶ್ ಅವರು ಒಪ್ಕೊಳ್ತಾರೆ, ಅವ್ರ ಮನೆ ಎಲ್ಲ ನಾಯಕರು ಒಪ್ಕೊಳ್ತಾರೆ. ಇಂಥ ಒಂದು ಪ್ರಸಂಗ ಇದ್ದಾಗ ಸತೀಶ್ ಅವ್ರನ್ನ ಬದಿಗಿಸರಸೆ ಡಿ ಕೆ ಶಿ ಅವ್ರನ್ನ ಸಿ ಎಮ್ ಮಾಡೋದು ಅಷ್ಟೇ ಅಲ್ಲ, ಸೀನಿಯರ್ ಮೋಸ್ಟ್ ಮುಖ್ಯಮಂತ್ರಿ ದಲಿತ ಸಮುದಾಯದ ವ್ಯಕ್ತಿ ಪರಮೇಶ್ವರ್ ಅವರನ್ನು ಸಿ ಎಮ್ ಮಾಡುವಂಥ ಸಾಧ್ಯತೆಗಳಿದ್ದಾಗ ಅವನ್ನೆಲ್ಲ ಬದಿಗಿಸರಸೆ ಇವ್ರನ್ನ ಮಾಡಿದ್ರು ಅನ್ನೋದನ್ನು ಡಿ ಕೆ ಶಿ ಅವ್ರು ಎಂದೂ ಮರಿಬಾರ್ದು. ಮನಸ್ಸು ಮಾಡಿದ್ರೆ ನಮ್ಮ ಪರಮೇಶ್ವರನ್ನ ಮಾಡಬೇಕಾಗಿತ್ತು. ಆದರೆ ಪರಮೇಶ್ವರನ್ನ ಡೆಪ್ಯೂಟಿ ಸಿ ಎಮ್ ಮಾಡಬೇಕಾದ್ರೂ ಸಹಿತ ಒದ್ದಾಡಬೇಕಾಗಿತ್ತು ಸಿದ್ದರಾಮಯ್ಯನವರು. ಯಾಕಂತಂದ್ರೆ ಡಿ ಕೆ ಶಿ ಅವರು ಕೆಲವೊಂದು ತಪ್ಪುಗಳನ್ನು ಮಾಡ್ತಾನೆ ಮೊದಲು. ಆಯಿತು ಸಿ ಎಮ್ ಆಗಬೇಕು ಅನ್ನೋ ಆಸೆ ಇತ್ತು, ಪ್ರಬಲ ಆಸೆ. ಮತ್ತು ಈಗೂ ಮತ್ತು ಹೇಳ್ತಾ ಇದ್ದೀನಿ, ಡಿ ಕೆ ಶಿ ಅವರು ರಾಜ್ಯ ಮಟ್ಟದ ನಾಯಕರಲ್ಲ, ಮುಖ್ಯಮಂತ್ರಿ. ಅದು ಸಿದ್ದರಾಮಯ್ಯರ ಸಹಕಾರ ಮತ್ತು ಹೈಕಮಾಂಡದ ಒತ್ತಡ. ಇದು ಸತ್ಯ ತಿಳ್ಕೊಂಡು ಹೋಗಿದ್ದರೆ ಇವತ್ತು ಈ ಸಮಸ್ಯೆಗಳು ಹೇಳ್ತಾನೆ ಇರಲಿಲ್ಲ. ಇವತ್ತು ನಿಧಾನಕ್ಕೆ ಸಿದ್ದರಾಮಯ್ಯನವರು ಸಪ್ರೇಟಾಗಿ ಏನೋ ಒಂದು ವಿಚಾರ ಮಾಡ್ತಾಯಿದ್ದಾರೆ. ಎಲ್ಲಿ ಈ ಸರ್ಕಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ, ಅಧಿವೇಶನದಲ್ಲಿ ಸರಿಯಾಗಿ ಭಾಗವಹಿಸ್ತಾ ಇಲ್ಲ, ಎಲ್ಲೂ ಕಾಣ್ತಾ ಇಲ್ಲ. ಸುಮ್ಮನೆ ಹಿಂದೆ ಹೋಗಿ ಕೊಡೋದು, ಏಕಾಂಗಿಯಾಗಿರೋದು, ಏನೋ ಒಂದು ಪ್ಲ್ಯಾನ್ ಮಾಡುವಂಥದ್ದು. ಅದರಲ್ಲೂ ಇತ್ತೀಚೆಗೆ ದೊಡ್ಡ ಘಟನೆ ದೇವರಾಜ ಅರಸರ ಒಂದು ಹುಟ್ಟಹಬ್ಬದ ದಿನದಿಂದ